ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈಗ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಇಳಿಸ್ಕೊಂಡಿದ್ದಾರೆ, ಅಂದರೆ ಕಾರ್ಡ್ಗಳಲ್ಲಿ 2 ವಿಧಗಳು, ಒಂದು APL ಇನ್ನೊಂದು BPL. APL ಕಾರ್ಡ್ದು ಸ್ಟೇಟಸ್ ಅಂತೂ ಚೆಕ್ ಮಾಡ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಇಳಿಸಿದ ಕೂಡಲೇ 5 ನಿಮಿಷದಲ್ಲಿ ಅದು ಕಾರ್ಡ್ ಸಿಗ್ಬಿಡುತ್ತೆ. BPL ಕಾರ್ಡು ಹಾಗಿಲ್ಲ, ಅದು ವೆರಿಫೈ ಆಗಬೇಕು, ವೆರಿಫೈ ಆದಮೇಲೆ ಕೊಡ್ತಾರೆ. ಆದರೆ ನಿಮ್ಮ ರೇಷನ್ ಕಾರ್ಡು ಆಗಿದೆಯೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದಂದರೆ, ಇನ್ನು ಮುಂದೆ ನೋಡಿ. ಇಲ್ಲಿ ಗೂಗಲ್ನಲ್ಲಿ ahara.care.nse.in ಅಂತ ಟೈಪ್ ಮಾಡಬೇಕು. ಆನಂತರ ಈ ರೀತಿ ಸ್ಕ್ರೀನ್ ಬರುತ್ತೆ. ಇಲ್ಲಿ ಈ ಸ್ಟೇಟಸ್ನಲ್ಲಿ ನಾವು ಯಾವ ಜಿಲ್ಲೆಯವರು ಆಗಿರ್ತೇವೆ ಆ ಜಿಲ್ಲೆ, ಅಂದರೆ ಕಲಬುರಗಿ ನಮ್ಮದು. ಇಲ್ಲಿ ಹೊಸ ಅಪ್ಲಿಕೇಶನ್ದು ಸ್ಟೇಟಸ್ ನೋಡೋಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಒಂದೇನು ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತಲ್ಲ, ಇಲ್ಲಿ ರೂರಲ್ ಮತ್ತು ಅರ್ಬನ್ ಅಂತ ಬರುತ್ತೆ. ನೀವು ರೂರಲ್ ಇದ್ದರೆ ರೂರಲ್ಲು, ಅರ್ಬನ್ ಇದ್ದರೆ ಅರ್ಬನ್ನು, ಒಂದು ರೂರಲ್ ಅಂದ ಕೂಡಲೇ ಅಲ್ಲಿ ಜಿಲ್ಲಾ ಬರುತ್ತೆ. ಯಾವ ಜಿಲ್ಲೆಯವರು ಆಗಿರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ತಾಲೂಕು ಬರುತ್ತೆ, ಯಾವ ತಾಲೂಕರು ಆಗಿರ್ತೇವೆ ಆ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಲ್ಲಕ್ಕಿಂತ ಮೇಲ್ಗಡೆ ಅಕ್ನಾಲೇಜ್ಮೆಂಟ್ ನಂಬರ್ ಹಾಕಿರಬೇಕು. ನಾವು ಹೊಸದಾಗಿ ಏನು ರೇಷನ್ ಕಾರ್ಡ್ ಇಳಿಸ್ಕೊಂಡಿರ್ತೇವಲ್ಲ, BPL ರೇಷನ್ ಕಾರ್ಡು, ಆ ನಂಬರ್ ಹಾಕಬೇಕು. ಇಲ್ಲಿ ಜಿಲ್ಲಾ ತಾಲೂಕು ಆದ ನಂತರ ಪಂಚಾಯತ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಗೋ ಮೇಲೆ ಕ್ಲಿಕ್ ಮಾಡಬೇಕು. ನಂಬರ್ ಸರಿಯಾಗಿಲ್ಲ ಅಂತ ಹೇಳುತ್ತೆ, ಇನ್ವ್ಯಾಲಿಡ್ ಅಕ್ನಾಲೇಜ್ಮೆಂಟ್ ನಂಬರು. ಇನ್ನೊಂದು ಸಾರಿ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ, ಗೋ ಮೇಲೆ ಕ್ಲಿಕ್ ಮಾಡಿದೆ. ಅದು ಸ್ಟೇಟಸ್ ಈ ರೀತಿಯಾಗಿದೆ ನೋಡಿ. ಅಂದರೆ ಇಂಥ ತಾರೀಕು ದಿನ ನೀವು ಇಂಥ ತಾಲೂಕಿನಲ್ಲಿ ಇದನ್ನು ಸಬ್ಮಿಟ್ ಮಾಡಿದ್ದೀರಿ ಅಂತ ಇದೆ. ಅಂದರೆ ಇನ್ನೂ ಕಾರ್ಡ್ ಆಗಿಲ್ಲ, ವೆರಿಫೈ ಆಗಿ ಕಾರ್ಡ್ ಆಗಬೇಕಾಗಿದೆ. ಈ ರೀತಿ ನೀವು ಸ್ಟೇಟಸನ್ನು ನಿಮ್ಮ ಮೊಬೈಲ್ನಲ್ಲಿ